ನೋಡಿ, ಇವತ್ತು ಬಜೆಟ್ ಇತ್ತು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನೇರವಾಗಿ ವಿಚಾರನ ಮಾತಾಡುವಂಥ ಕೆಲಸ ಮಾಡಿದ್ದೀನಿ. ನಮ್ಮ ಹುಡುಗರು ವಿಡಿಯೋ ಮಾಡಿದ್ದಾರೆ, ವಿಡಿಯೋನ ಅಪ್ಲೋಡ್ ಮಾಡ್ತೀವಿ. ಯಾಕೆಂದರೆ ಅಲ್ಲಿ ವಿಡಿಯೋ ತೆಗೆಯೋದಕ್ಕೆ ಪರ್ಮಿಷನ್ ಇರೋದಿಲ್ಲ. ಆದರೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ. ಬ್ಲರ್ರಾಗಿ ಬರ್ಬೋದು, ವಿಧಿ ಇಲ್ಲ ಹಾಕ್ತೀನಿ. ವಿಚಾರ ಏನು ಅನ್ನೋದಾದ್ರು ನೀವು ತಿಳ್ಕೊಳ್ಳಿ ಅಂತ ಅಷ್ಟೇ. ನೋಡಿ, ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು, ಸತತವಾಗಿ ಸಿದ್ದರಾಮಯ್ಯ ಅವರ ಮೂರನೇ ವರ್ಷದ ಬಜೆಟ್ ಇದು. ಹಂಗಾಗಿ ಕಳೆದ 3 ವರ್ಷದಿಂದನೂ ಕೂಡ ಬಜೆಟ್ ಅಂತೇಳಿ ಕರೀತೀರಾ, ನಮ್ಮನ್ನ ಮೀಟಿಂಗಲ್ಲಿ ಮನವಿಗಳನ್ನ ತಗೊಂತೀರಾ. ಆದರೆ ಬಜೆಟಲ್ಲಿ ಎಲ್ಲೂ ಕೂಡ ಚಾಲಕರ ವರ್ಗದ ಬಗ್ಗೆ ಏನೂ ಕೂಡ ಅಂಶಗಳೇ ಬರೋದಿಲ್ಲ. ಬೇಸರ ಆಗ್ತದೆ. ಕಳೆದ ಬಾರಿ ವಿಧಾನಸಭಾ ಕಲಾಪದಲ್ಲಿ ಚಾಲಕರ ನಿಗಮ ಮಂಡಳಿ ಮಾಡ್ಕೊಳ್ಳೋ ಅಂತ ನಿಟ್ಟಿನಲ್ಲಿ ಕಾರ್ಮಿಕ ಸಚಿವರು ಮತ್ತೆ ಸಾರಿಗೆ ಸಚಿವರು ಪ್ರಯತ್ನ ಪಟ್ಟಿದ್ದಾರೆ. ನಿಗಮ ಮಂಡಳಿ ಆಗಿದೆ. ಆ ನಿಗಮ ಮಂಡಳಿ ಆದಮೇಲೆ ಒಂದಷ್ಟು ಜನ ಅಧಿಕಾರಿಗಳು ಮತ್ತೆ ಒಂದಷ್ಟು ಜನ ಸದಸ್ಯರುಗಳನ್ನ ಆಯ್ಕೆ ಮಾಡಿದ್ದಾರೆ. ಆದರೆ ಏನೂ ಕೂಡ ಇವತ್ತವರೆಗೂ ನಮಗೆ ಮಾಹಿತಿಗಳು ಬರ್ತಾ ಇಲ್ಲ. ಅದರಿಂದ ಏನೂ ಕೂಡ ಅನುಕೂಲಗಳು ಕೂಡ ಆಯ್ತಾ ಇಲ್ಲ. ದಯವಿಟ್ಟು ಈ ಬಾರಿ ಬಜೆಟಲ್ಲೇ ಘೋಷಣೆ ಮಾಡಿ ಅಂತಲೂ ಕೂಡ ಕೇಳಿದ್ದೀವಿ. ಅದರಲ್ಲಿ ಮುಖ್ಯವಾಗಿರುವಂಥ ಅಂಶ ಈಗ ಆಲ್ರೆಡಿ ನಮ್ಮ ಸಂಘಟನೆಯ ಫೇಸ್ಬುಕ್ ಪೇಜಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ನೀವೆಲ್ಲರೂ ಕೂಡ ಓದ್ಕೊಳ್ಬೋದು. ಆದರೂ ಕೂಡ ಹೇಳ್ಬಿಡ್ತೀನಿ, ಏನು ಅಂದರೆ ಸ್ಥಾಪಿತವಾಗಿರುವಂಥ ನಿಗಮ ಮಂಡಳಿಗೆ ಈ ಸಾಲಿನ ಬಜೆಟಲ್ಲಿ 500 ಕೋಟಿ ರೂಪಾಯಿ ಅನುದಾನ ನೀಡಬೇಕು ನಮ್ಮ ಚಾಲಕರ ವರ್ಗಕ್ಕೆ ಅಂತೇಳಿ ಕೇಳಿದ್ದೀವಿ. ಯಾಕೆಂದರೆ ಕಳೆದ ಬಾರಿ ಸಮ್ಮಿಶ್ರ ಸರ್ಕಾರ ಇದ್ದಾಗ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು 80 ಕೋಟಿ ಅನುದಾನ ಕೊಟ್ಟಿದ್ರು. ನಾವು 500 ಕೋಟಿ ಅನುದಾನ ಕೇಳುವಂಥ ಕೆಲಸನ ಮಾಡಿದ್ದೀವಿ. ಮತ್ತೆ ಸ್ಥಾಪಿತ ಆಗಿರೋ ನಿಗಮ ಮಂಡಳಿಯಿಂದ ಸಬ್ಸಿಡಿ ಮೂಲಕ ವಾಣಿಜ್ಯ ಬಳಕೆಯ ವಾಹನಗಳು ಅಂದರೆ ಕಾರು, ಗೂಡ್ಸ್ ಗಾಡಿ, ಆಟೋ ಇವೆಲ್ಲ ಏನಿದಾವೆ ಒಂದೊಂದು ನಿಗಮ ಮಂಡಳಿಗೆ ಹೋಗಿ ತಗೊಳ್ಬೇಕು. ಈ BBMP ಅಂತೂ ಆಟೋಗಳಂತೂ ಗೋಲ್ಮಾಲು ಎಲ್ಲ ಅವರವರೇ ಡೀಲರ್ಗಳೇ ಸೇರಿ ಕಬ್ಜಾ ಹೊಡಿತಾ ಇದ್ದಾರೆ. ಹಂಗಾಗಿ ಆಟೋ ಡ್ರೈವರ್ಗಳಿಗೆ ನಿಯತ್ತಾಗಿರೋರಿಗೆ ಸಬ್ಸಿಡಿ ರೂಪದಲ್ಲಿ ಆಟೋಗಳು ಸಿಗ್ತಾ ಇಲ್ಲ. ಮತ್ತೆ ಕ್ಯಾಬ್ಗಳು ಅಷ್ಟೇ, ಒಂದೊಂದು ನಿಗಮ ಮಂಡಳಿಯಲ್ಲಿ ಒಂದೊಂದು ಕಡೆ ಕ್ಯಾಬ್ಗಳು ಕೊಡೋ ಅಂತ ಕೆಲಸ ಆಗ್ತದೆ. ಗೂಡ್ಸ್ ಗಾಡಿಗಳು, ಕ್ಯಾಬ್ಗಳು ಇವೆಲ್ಲವೂ ಕೂಡ ಚಾಲಕರ ನಿಗಮ ಮಂಡಳಿಗೆ ತರಬೇಕು. ಒಂದೇ ಮಂಡಳಿಯಿಂದ ಇದನ್ನೆಲ್ಲ ಕೊಡುವಂತ ಕೆಲಸ ಆಗಬೇಕು ಅಂತಲೂ ಕೂಡ ಕೇಳಿದ್ದೀನಿ. ಮತ್ತೆ ಮೂರನೇದು, ಶ್ರಮಿಕ ಕಾರ್ಮಿಕರ ಚಾಲಕರ ವರ್ಗಕ್ಕೆ ವಸತಿ ಕುಮಾರಣ್ಣವರು ಕೂಡ ಪಾಪ ಮಾಡಿದ್ರು. 80 ಕೋಟಿ ರೂಪಾಯಿ ಅನುದಾನದಲ್ಲೂ ಕೂಡ ಸಾರಥಿ ಸೂರು ಅಂತ ಹೇಳಿ ವಸತಿ ಯೋಜನೆಯನ್ನು ಕೂಡ ಮಾಡಿದ್ರು. ಅದನ್ನು ಕೂಡ ಈ ಬಾರಿ ಬಜೆಟಲ್ಲಿ 500 ಕೋಟಿ ರೂಪಾಯಿ ಕೊಡೋ ಅಂಥದ್ರಲ್ಲಿ ಅದು ಚಾಲಕರ ನಿಗಮ ಮಂಡಳಿಯಿಂದನೇ ಮಾಡಿಕೊಡಿ ಅಂತಲೂ ಕೂಡ ಕೇಳಿದ್ದೀವಿ. ಯಾಕೆಂದ್ರೆ ಚಾಲಕರು ಅಲ್ಲಿ ಇಲ್ಲಿ ಅಲಿಯಕ್ಕಾಗಲ್ಲ. ಅದಕ್ಕೆ ಅಂತ ಪ್ರತ್ಯೇಕ ನಿಗಮ ಮಂಡಳಿ ಮಾಡಿದ ಮೇಲೆ ಅಲ್ಲೇ ಅನುಕೂಲತೆಗಳು ಮಾಡ್ಕೊಡ್ಬೇಕು ಅಂತಲೂ ಕೂಡ ಕೇಳಿದ್ದೀವಿ. ಮತ್ತೆ 60 ವರ್ಷ ಮೇಲ್ಪಟ್ಟ ಹಿರಿಯ ಚಾಲಕರಿಗೆ ಪಿಂಚಣಿ ವ್ಯವಸ್ಥೆ, ಯಾಕೆಂದ್ರೆ ನಮಗೆಲ್ಲ PF ಕೊಡೋಕೆ ಬರಲ್ಲ ಸರ್ಕಾರ, ಹಂಗಾಗಿ ಪಿಂಚಣಿ ವ್ಯವಸ್ಥೆ ಮಾಡ್ಬೋದು. ಅದನ್ನು ಕೂಡ ಚಾಲಕರ ನಿಗಮ ಮಂಡಳಿ ವತಿಯಿಂದನೇ ಮಾಡಿಕೊಡಿ ಅಂತ ಕೇಳಿದ್ದೀವಿ. ಆದರೆ ಅಪಘಾತ ಆಗಲಿ, ಸ್ವಾಭಾವಿಕ ಸಾವಾಗಲಿ ಕಾರ್ಮಿಕ ಇಲಾಖೆ ವತಿಯಿಂದ ನೀಡುತ್ತಿರುವ ಪರಿಹಾರದ ಮೊತ್ತ 3 ಪಟ್ಟು ಹೆಚ್ಚಳ ಮಾಡಿಕೊಡಿ ಅಂತ ಕೇಳಿದ್ದೀವಿ. ಮತ್ತು ಕಾರ್ಮಿಕ ಇಲಾಖೆಯಿಂದ ಈಗ ಆಲ್ರೆಡಿ ಏನು ಅಸಂಘಟಿತ ವಲಯಕ್ಕೆ ಅನುಕೂಲತೆಗಳು ಕೊಟ್ಟಿದ್ದಾರೆ ಅದನ್ನೆಲ್ಲವನ್ನೂ ಕೂಡ ಚಾಲಕರ ನಿಗಮ ಮಂಡಳಿಗೆ ತಂದು ಅದ್ರ ಮುಖಾಂತರನೇ ಅದನ್ನು ಕೊಡೋವಂಥ ಕೆಲಸ ಮಾಡಿ. ಕಾರ್ಮಿಕ ಇಲಾಖೆಯಿಂದ ನಿಗಮ ಮಂಡಳಿ ಆಗಿರೋದ್ರಿಂದ ಅದರಿಂದ ನಿಗಮ ಮಂಡಳಿಯಿಂದನೇ ಕೊಟ್ಟರೆ ಒಳ್ಳೆಯದು ಅನ್ನೋ ರೀತಿಯಲ್ಲೂ ಕೂಡ ಕೇಳಿದ್ದೀವಿ. ಮತ್ತೆ ಸರ್ಕಾರದ ವತಿಯಿಂದ ಚಾಲಕರ ದಿನಾಚರಣೆ ಅಂತ ಘೋಷಣೆ ಮಾಡಿ ಸರ್ಕಾರದ ವತಿಯಿಂದನೇ ಕಾರ್ಯಕ್ರಮ ನಡೆಸಿ ಮತ್ತು ಅದರಿಂದನೇ ಗೌರವ ನೀಡುವಂಥ ಕೆಲಸನ ಸರ್ಕಾರ ಮಾಡಿಕೊಡ್ಬೇಕು ಅಂತೇಳಿ, ಯಾಕೆಂದರೆ ಕುಮಾರಣ್ಣವರು ಇದನ್ನು ಘೋಷಣೆ ಮಾಡಿದರು. ಹಂಗಾಗಿ ಇದು ಆಗಬೇಕು ಅಂತಲೂ ಕೂಡ ಕೇಳಿದ್ದೀವಿ. ಇದ್ರ ಜೊತೆಗೆ ಈ ಎಲ್ಲ ಅಂಶಗಳನ್ನು ಈ ಬಾರಿಯ ಬಜೆಟಲ್ಲಿ ನೀಡಿದರೆ ಈ ಶ್ರಮಿಕ ವರ್ಗಕ್ಕೆ ಅನುಕೂಲ ಆಗುತ್ತದೆ. ಸರ್ಕಾರ ದುಡಿದು ತಿನ್ನೋ ಈ ವರ್ಗದ ಮೇಲೆ ಇಲಾಖೆಯವರು ಹಲವಾರು ಒತ್ತಡ ಏರಿ HSR ನಂಬರ್ ಪ್ಲೇಟು, GPS ಪ್ಯಾನಿಕ್ ಬಟನ್ನು, ಲೈಫ್ ಟೈಮ್ ಟ್ಯಾಕ್ಸು, ವಾಹನಗಳ ದರ ಹೆಚ್ಚಳ, ಹೀಗೆ ಒತ್ತಡ ಏರಿ ಆರ್ಥಿಕವಾಗಿ ಈಗ ಆಲ್ರೆಡಿ ಕುಗ್ಸಿದ್ದಾರೆ. ಇದಲ್ಲದೆ RTO ಇಲಾಖೆ, ಸಂಚಾರಿ ಪೊಲೀಸ್ ಇಲಾಖೆ ಹೇಳುತ್ತಾ ಸರ್ಕಾರ ನಮಗೆ ಟಾರ್ಗೆಟ್ ನೀಡಿದೆ, ಅಂದರೆ ಇವ್ರು ಹೇಳೋ ಅಂಥದ್ದು ಸರ್ಕಾರ ನಮಗೆ ಟಾರ್ಗೆಟ್ ನೀಡಿದೆ. ಈ ಟಾರ್ಗೆಟ್ ಹೆಸರಿನಲ್ಲಿ ದುಡಿದು ತಿನ್ನುವ ವರ್ಗವನ್ನು ಬಡಿದು ತಿನ್ನುವ ರೀತಿ ಕಾನೂನು ಅಸ್ತ್ರವನ್ನು ಬಳಸಿಕೊಂಡು ವಿಧವಾಗಿ ದಂಡ ಹಾಕಿ ದಂಡ ವಸೂಲಿ ಮಾಡುವ ಮೂಲಕ ಇನ್ನಷ್ಟು ಆರ್ಥಿಕವಾಗಿ ಕುಗ್ಗಿಸುತ್ತಿದೆ. ಹಾಗಾಗಿ ಸರ್ಕಾರ ಯಾವುದೇ ರೀತಿಯಲ್ಲೂ ಸೆಸ್ ಹೆಸರಿನಲ್ಲಿ ಯಾವುದೇ ಮೂಲದಿಂದ ಹಣ ಪಡೆಯದೆ ಈಗಾಗಲೇ ನಮ್ಮ ವರ್ಗಕ್ಕೆ ಕೊಟ್ಟಿರುವ, ಅಂದರೆ ನಮ್ಮ ವರ್ಗ ಈಗ ಆಲ್ರೆಡಿ ಏನು ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅದೇ ತೆರಿಗೆ ಹಣದಿಂದಲೇ ಸರ್ಕಾರದ ವತಿಯಿಂದ ಅನುದಾನ ನೀಡಿ ಬೇಡಿಕೆಗಳನ್ನು ಸ್ಥಾಪಿತವಾಗಿರುವ ನಿಗಮ ಮಂಡಳಿ ಮೂಲಕನೇ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಈ ಮನವಿನ ಕೊಟ್ಟಿದ್ದೀವಿ. ಈ ಮನವಿ ಪತ್ರನ ಸಂಘಟನೆ ಪೇಜಲ್ಲಿ ಹಾಕಿದ್ದೀವಿ. ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಶೇರ್ ಮಾಡ್ತಾರೆ ನಮ್ಮ ಸದಸ್ಯರುಗಳಾಗಲಿ ಪದಾಧಿಕಾರಿಗಳಾಗಲಿ. ನೋಡೋಣ, ಈ ಬಾರಿ ಬಜೆಟಲ್ಲಾದರೂ ಮಾನ್ಯ ಮುಖ್ಯಮಂತ್ರಿಗಳು ನಾವು ಕೇಳಿರುವಂಥ ರೀತಿಯಲ್ಲಿ ಬಜೆಟಲ್ಲೇ ಘೋಷಣೆ ಮಾಡ್ತಾರಾ ಅಥವಾ ಏನಾದರೂ ವಿಧಾನಸಭಾ ಕಲಾಪಗಳು ನಡೆದಾಗ ಏನಾದರೂ ಈ ನಿಗಮ ಮಂಡಳಿ ಆಯ್ತಲ್ಲ ಆ ರೀತಿಯಲ್ಲಿ ಏನಾದರೂ ಘೋಷಣೆ ಮಾಡ್ತಾರಾ, ಕಾದು ನೋಡಬೇಕಾಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಅವ್ರದ್ದು 3ನೇ ಬಜೆಟು, 4ಕ್ಕೆ ಅವ್ರು ಇರ್ತಾರೋ ಇರೋಲ್ಲೋ ಗೊತ್ತಿಲ್ಲ.
ಯಾಕೆ ಅಂದರೆ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಈ ಥರ ಎಲ್ಲ ಆಯಾಮಗಳು ನಡೀತಾ ಇರೋದ್ರಿಂದ ಅವರೇ ಇದ್ದ ಅನುಕೂಲ ಮಾಡಿಕೊಟ್ರು ಸಂತೋಷ. ಇಲ್ಲ DCM ಅವರೇನಾದರೂ CM ಆದರೆ ಅವರಾದರೂ ಈ ಅನುಕೂಲತೆಗಳು ಮಾಡಿಕೊಡ್ಲಿ ಅಂತೇಳಿ ನಾವು ಕೇಳ್ಕೊತೀವಿ ಚಾಲಕರ ಪರವಾಗಿ. ನೀವೇನಾದ್ರು ಮಾತಾಡ್ತಿರೋದು? ಏನಿಲ್ಲ, ಅದೇನೇ ಈಗ ಮತ್ತೆ ಅದನ್ನೇ ರಿಪೀಟ್ ಮಾಡೋದೇನಿಲ್ಲ. ನನಗೆ ಇದರಲ್ಲಿ ಲಾಸ್ಟ್ನೇ ಪಾಯಿಂಟು, ಪ್ರತಿ 3 ಏನು ಬಜೆಟ್ ಮಾಡಿದ್ದೀವಿ ಸತತವಾಗಿ ಇದನ್ನು ಚಾಲಕ ದಿನಾಚರಣೆನ ಘೋಷಣೆ ಮಾಡಿ ಅಂತೇಳಿ 3 ಬಜೆಟಲ್ಲೂ ಕೂಡ ನಾವು ಕೇಳ್ಕೊಂಡಿದ್ದೀವಿ. ಇದೊಂದು ಇದಾದಮೇಲೆ ಇವಾಗ ಅಣ್ಣ ಹೇಳ್ದಂಗೆ ನಾನಾ ರೀತಿಲಿ ಪ್ಯಾನಿಕ್ ಬಟನ್ ಆಗಲಿ, ಲೈಫ್ ಟೈಮ್ ಟ್ಯಾಕ್ಸ್ ಆಗಲಿ, RTOದವರು, ಪೊಲೀಸ್ ಇಲಾಖೆಗಳು ಏನು ಒಂಥರ ದರೋಡೆನೇ ಮಾಡ್ಕೊಂಬಿಟ್ಟವ್ರೆ. ಅದನ್ನು ದಯವಿಟ್ಟು ಅದೆಲ್ಲ ಮಾಡ್ದಲೇ ನಮ್ಮ ಚಾಲಕ ವರ್ಗಕ್ಕೆ ಅನುಕೂಲ ಮಾಡ್ಕೊಳ್ಳಿ ಅಂತೇಳಿ. ಇಲ್ಲ, ದರೋಡೆ ಮಾಡಲಿ. ಈ ವೈಟ್ ಬೋರ್ಡ್ 2 ವೀಲರ್ಗಳಲ್ಲಿ ದರೋಡೆ ಮಾಡಲಿ, ವೈಟ್ ಬೋರ್ಡ್ ಕಾರ್ಗಳನ್ನ ಬಳಸ್ಕೊಂಡು ಬಿಸ್ನೆಸ್ ಮಾಡ್ತಿರೋರ್ನ ದರೋಡೆ ಮಾಡಲಿ. ಅವರೆಲ್ಲ ದುಡ್ಡು ತಿನ್ನೋ ಟ್ಯಾಕ್ಸಿ ವರ್ಗದವ್ರನ್ನ ಎಲ್ಲೋ ಬೋರ್ಡ್ ಅವರು ಅವ್ರು ಕಟ್ಟೋ ತೆರಿಗೆ ದುಡ್ಡ ಇವ್ರಿಗೆ ಸಂಬಳ ಬರ್ತದೆ. ದುಡ್ಡು ತಿನ್ನೋರ್ನ ಬಡ ತಿನ್ನೋಂಥ ಕೆಲಸ ಪೊಲೀಸ್ ಇಲಾಖೆ, ಟ್ರಾಫಿಕ್ ಪೊಲೀಸ್ ಇಲಾಖೆ, RTOದವರು ಮಾಡಬಾರ್ದು. ಮಾಡ್ರಿ, ನಿಮ್ಗೆ ಅಷ್ಟು ಬೇಕಾ? ನಾವುಗಳು ಸಪೋರ್ಟ್ ಕೊಡ್ತೀವಿ. ಎಲ್ಲೆಲ್ಲ ಅಕ್ರಮ ದಂಧೆಗಳು ನಡೀತಾ ಇದಾವೆ ಆಫೀಸ್ಗಳು ಮಾಡ್ಕೊಂಡು ನಾವೇ RTO ಇಲಾಖೆಗೆ ಎಷ್ಟು ವೈಟ್ ಮಾಡ್ಕೊಡ್ತೀವಿ. ನಿಮ್ಗೆ ಅಂಥವ್ರನ್ನ ಹಿಡಿಯೋಕೆ ನಮಗೆ ಗೊತ್ತಿದೆ ನಿಮ್ಮ ಕೈಲಿ ಆಗಲ್ಲ ಅಂತ, ಆದ್ರೆ ಅದನ್ನ ಮಾಡಿ ತೋರಿಸಿ. ಉತ್ತರನ್ ಪೌರುಷ ಒಲೆ ಮುಂದೆ ಅಂದಂಗೆ ನಿಮ್ಗಳು ಪೌರುಷಗಳನ್ನ ಪಾಪ ಅಮಾಯಕರು ಚಾಲಕರ ವರ್ಗದ ಮೇಲೆ ತೋರ್ಸೋದು ಬೇಡ, ಕೇಳಲ್ಲ ಅನ್ನೋ ರೀತಿ ಆಗ್ಬಿಟ್ಟಿದೆ. ಮೊದಲನೇದಾಗಿ ನಾನು ಹೇಳ್ಬೇಕು ಅಂದ್ರೆ ಇಷ್ಟು ಅಂಶಗಳು ನಮಗೆ ಸಿಗಬೇಕು ಧೈರ್ಯವಾಗಿ ಅಂದರೆ ನಮ್ಮ ಚಾಲಕರು ಒಗ್ಗಟ್ಟಾಗಬೇಕು ಅಷ್ಟೇ. ಇದೊಂದು ಮಾತ್ರ ಎಲ್ಲ ಚಾಲಕರು ತಲೆಯಲ್ಲಿಟ್ಕೊಳ್ಳಿ. ನಮ್ಮ ಚಾಲಕರು ಒಗ್ಗಟ್ಟಿಲ್ಲ ಅಂದರೆ ಇವ್ರು ಇದೇ ಥರನೇ ನಮ್ಮನ್ನು ಕಾಗೆಗಳ ಥರ ಓಡಿಸ್ತಾನೆ ಇರ್ತಾರೆ. ಅವರು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಬೇಡಿಕೆ ಇಟ್ಟಿರೋ ಅಂತ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀವಿ. ವಿಡಿಯೋ ಚೆನ್ನಾಗಿ ಬಂದಿದ್ರು ನೋಡಿ, ಚೆನ್ನಾಗಿ ಬಂದಿಲ್ಲ ಅಂದ್ರೂ ನೋಡಿ. ಆದರೆ ನಮ್ಮ ನೇರ ವಿಚಾರಗಳನ್ನ ಅವ್ರ ಮುಂದೆ ಪ್ರಸ್ತಾವನೆ ಮಾಡಿದ್ದೀವಿ ಧೈರ್ಯವಾಗಿ. ಧನ್ಯವಾದ. ಹಂಗೆ ಈ ವಿಚಾರದಲ್ಲಿ ಒಂದು ಲಾಸ್ಟ್ ಕೂಡ ಪ್ರಸ್ತಾಪ ಮಾಡಿದ್ರು ಇವರು, ಬೈಕ್ ಟ್ಯಾಕ್ಸಿ ವಿಚಾರವಾಗಿ ನಮ್ಮ ಸಾರಿಗೆ ರಾಮಲಿಂಗಾರೆಡ್ಡಿ ಅವ್ರನ್ನ, ಸಾರಿಗೆ ಸಚಿವರನ್ನ. ಅವರು ಆಮೇಲೆ ಮಾತಾಡ್ತೀನಿ, ಇನ್ನೂ ಒಂದು ಸನ್ನೆನ ಕೂಡ. ನಾನು ರಾಮಲಿಂಗಾರೆಡ್ಡಿ ಅವ್ರನ್ನ ಕೇಳಿದೆ, ಆ ವಿಡಿಯೋನು ಹಾಕ್ತೀನಿ. ಹೈಕೋರ್ಟ್ ತೀರ್ಪು ಕೊಟ್ಟಿದೆ, ಇದ್ರ ಬಗ್ಗೆ ನೀವೇನು ಕೂಡ ಏನು ಬಾಯಿ ಬಿಡ್ತಾ ಇಲ್ಲ. ನೀವೇನಾದ್ರೂ ಈ ವಿಚಾರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ತೀರಾ ಅಥವಾ ರೂಲ್ಸ್ ಏನಾದರೂ ಮಾಡ್ಕೊಡ್ತೀರಾ ಅವ್ರಿಗೆ? ಇದನ್ನ ಈ ಸಭೆಯಲ್ಲೇ ಮಾತಾಡಿ ಅಂದರೆ ಅವ್ರು ಮಾತಾಡಕ್ಕೆ ರೆಡಿ ಇಲ್ಲ. ಹಿಂಗಂತ ತಲೆ ಅಳ್ಳಾಡ್ಸಿದ್ರು. ಹಾಗಾಗಿ ಅಧಿಕಾರಿಗಳು ಇಲ್ಲೇ ಇದ್ದಾರೆ, ಅಧಿಕಾರಿಗಳು ಸಮ್ಮುಖದಲ್ಲೇ ಮಾತಾಡಿ ಅಂತ ಹೇಳಿದ್ರು ಕೂಡ ಅದ್ರ ಬಗ್ಗೆ ತುಟುಪಿಟ್ಟು ಕಂತಿಲ್ಲ. ಏನಾಗುತ್ತೋ ಭಗವಂತನೇ ಬಲ್ಲ. ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತಾರೆ. ದೇವ್ರ ಕೆಲಸ ಸಾರ್ವಜನಿಕರ ಕೆಲಸನೂ ಮಾಡಿಕೊಟ್ರೆ ತುಂಬ ಹೆಲ್ಪ್ ಆಗುತ್ತೆ. ಧನ್ಯವಾದಗಳು. ಎಂಡ್ ಮಾಡ್ಬಿಡಪ್ಪ. ಇನ್ನೇನು ಬಿಡೋ, ವಿಧಾನಸೌಧ ಲೈಟ್ ಬೇರೆ ಹಾಕಿಲ್ಲ. ನೀನು ಲೈಟ್ ಬೇರೆ ಹಾಕಿಲ್ದೇ ಇರೋದನ್ನು ತೋರಿಸ್ತಾ ಇದೆಯಾ? ಲೈಟ್ ಎಲ್ಲ